ಸ್ನೇಹಿತರೆ, ಈ ವಿಡಿಯೋ ಯೂಟ್ಯೂಬ್ ಕಂಟಿನ್ಯೂ ಮಾಡಬೇಕಂದ್ರೆ ಎಲ್ಲ ನಿಮ್ಮ ಸಪೋರ್ಟು, ನಿಮ್ಮ ಎಲ್ಲರೂ ಬಂದ್ ಮಾಡಬೇಡಿ ಅಕ್ಕ ಅಂತ ಕಮೆಂಟ್ ಹಾಕಿರಿ. ಎಲ್ಲರೂ ಫೋನ್ ಹಚ್ಚಿರಿ. ಅದ್ರ ಸಲುವಾಗಿ ನಾನು ವಿಡಿಯೋ ಅಲ್ಲಿ ಸ್ಕಿಪ್ ಮಾಡದೆ ಕಂಟಿನ್ಯೂ ವಿಡಿಯೋ ಮಾಡ್ತೀನಿ ರೀ. ಶಾರ್ಟ್ಸಮಿರು ಮಾಡ್ತೀನಿ. ಎಷ್ಟೇ ನಮ್ಮ ಸೌಂಡ್ ಮಕ್ಕಳು ಕೂಡ ಕಷ್ಟ ಇದ್ರೂ ಇಷ್ಟಪಟ್ಟು ವಿಡಿಯೋ ಮಾಡ್ತೀನಿ. ಇವಾಗ ನಾನೇನು ಯೂಟ್ಯೂಬ್ ಜರ್ನಿ ಚಲೋ ಮಾಡೀನಿ. ಇವಾಗ ಒಳ್ಳೆ ನಿಮ್ಮೆಲ್ಲ ಮಾತಿಗೆ ನಾವು ಒಳ್ಳೆ ವಿಡಿಯೋ ಮಾಡಿ ಹಾಕಾಕತ್ತೀನಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡ, ವಿಡಿಯೋ ನೋಡಿ ವಿಡಿಯೋ ಮಾಡಾಕತ್ತೀನಿ. ನಿಮಗೂ ಶೇರ್ ಮಾಡ್ತೀನಿ. ಇದು ಮೊದಲೇ ನಿಮ್ಗೆ ಹೇಳಬೇಕು, ಯಾಕಂದ್ರೆ ನಿಮ್ಗೆ ಹಂಚ್ಕೋಬೇಕಂತ ನಾನು ಹಂಚ್ಕೊಳಕತ್ತೀನಿ ಸ್ನೇಹಿತರೆ. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ. ಜಲ್ದಿ ಅಮೌಂಟ್ ಬರಲಿ ನನಗೆ. ಯಾರೇ ನನಗೆ ಅಂದಾರ ಆಡಿದಾರ ಅವ್ರ ಬಾಯಿಗೆ ನೀವೇ ಬೀಗ ಹಾಕ್ಬೇಕು ನೋಡಿ. ನನ್ನ ಕೈಯಾಗಿಲ್ಲ ಬೀಗ ಹಾಕೋದು, ನಿಮ್ಮ ಕೈಯಾಗಿದೆ. ನೀವು ಎಷ್ಟು ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡ್ತೀರಿ. ಎಷ್ಟು ನೀವು ಒಂದು ಲೈಕು ನಿಮ್ಮ ವಿಡಿಯೋ ಸ್ಕಿಪ್ ಮಾಡಿ ನೋಡ್ತೀರಿ ಅಷ್ಟು ಯೂಸ್ ಆಯ್ತು ನೋಡಿ. ಮತ್ತು ಯಾರು ನನ್ನ ಮೆಂಬರ್ಶಿಪ್ ತೊಗೊಂಡಿಲ್ಲ ಆದಷ್ಟು ಬೇಗ ನನಗೆ ಜಾಯಿನ್ ಬಟನ್ಗೆ ಜಾಯಿನ್ ಆಗಿ ಮೆಂಬರ್ಶಿಪ್ ತೊಗೊಳ್ಳಿ. ಅದರಿಂದ ಜಲ್ದಿ ಡಾಲರ್ ಅಕೌಂಟ್ ಆಗ್ತಾವೆ. ಜಲ್ದಿ $100 ಆದ್ರೆ ಜಲ್ದಿ ಪೇಮೆಂಟ್ ಬರ್ತದೆ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಇವತ್ತು ವಿಡಿಯೋ ಹೆಂಗೆ ಹೋಗುತ್ತೆ ಹೆಂಗಿಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬನ್ನಿ ಸ್ನೇಹಿತರೆ ನೋಡ್ಕೊಂಬನ್ನಿ. ಸ್ನೇಹಿತರೆ, ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ನಾನು ಕೂಡ ಚೆನ್ನಾಗದೀನಿ. ಟೈಮ್ ಒಂದು 10:30 ಆಗೈತೆ ನೋಡಿ. ಇವಾಗ ಲಾಗ್ ಚಲೋ ಮಾಡಿ ಪುಟ್ಟ ಕರ್ತೀರಿ. ಬಟ್ಟೆ ಹೋದಾಕಿ ಅರವ ಮನೆ ನೋಡಿ ಊರು ಒಂದು ನೋಡಿ 9 ಗಂಟೆಗೆ ಎದ್ದು ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ನೋಡಿ ಇವಾಗ 10:30 11 ಹಾಕಿ ಬಂದಿರ್ಬೇಕು ರೀ. ವಿಡಿಯೋ ಮಾಡಬಾರ್ದು, ಯೂಟ್ಯೂಬ್ ಬಂದ್ ಮಾಡಬೇಕಂತ ನಾನು ಮಾಡಿದ್ದೆ ಸ್ನೇಹಿತರೆ. ಯಾಕಂದರೆ ಎಲ್ಲರೂ ಫೋನ್ ಹಚ್ಚೋದು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು, ವಾಟ್ಸಪ್ ನಂಬರ್ ಕಮೆಂಟ್ ಹಾಕೋದು, ಅಕ್ಕ ಬಾಯಿ ಬಂತು ಕೈ ಬಂತು ಬಾಯಿ ಬರ್ಲಾರಂಗೆ ಮಾಡ್ಕೊತೀರಿ ಅಕ್ಕ ಮಾಡಿ ಅಂತಂದರು. ಅದಕ್ಕೆ ಹಿಂಗಾಗಿ ವಿಡಿಯೋ ಒಳ್ಳೆ ಕಂಟಿನ್ಯೂ ಮಾಡಾಕತ್ತೀನಿ ರೀ. ಎಂದು ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ. ಆದಷ್ಟು ಎಲ್ಲ ಇವತ್ತು ಲೈವ್ ಬರ್ರಿ ಅಂತ ಎಲ್ಲರೂ ಭಾಳ ಇದು ಮಾಡಿರಿ. ಬರ್ತೀನಿ ಸ್ನೇಹಿತರೆ. ನೋಡಿ ರಂಗೋಲಿ ಈ ಥರ ತದಿ ನೋಡಿ ಸ್ನೇಹಿತರೆ. ಇವತ್ತು ಆಯ್ತಾ ರೀ ಅಕ್ಕ, ಎದ್ದೇಳಿ ಅಕ್ಕ ನೀವು ಆಯ್ತಾ, ಮನೆ ದೇವರು ಆರೈತ್ರಿ, ಎಲ್ಲ ಮನೆ ತೊಳ್ಕೊಂಡು ಒಪ್ಪತ್ತು ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ನಿಮಗೆ ಅಂದರೆ ಅದಕ್ಕೆ ಹಿಂಗಾಗಿ ಎಲ್ಲ ಮನೆ ತೊಳ್ಕೊಂಡು ನೋಡಿ ಸ್ನೇಹಿತರೆ. ಇಲ್ಲೇ ನನಗೇನೋ ಯಾರ ಮಾತಿಗೆ ಯಾಕೆ ತಲೆ ಕೊಡ್ತೀರಿ ಅಕ್ಕ ಅಂತ ಎಲ್ಲರೂ ಭಾಳ ಸಪೋರ್ಟ್ ಮಾಡೀರಿ. ನಾನು ಯೂಟ್ಯೂಬ್ ಚಾಲೂ ಮಾಡಿಂದ ನಾ ಯೂಟ್ಯೂಬ್ ಬಿಡ್ತೀನಿ ಅಂದ್ರೆ ಎಷ್ಟು ಮಂದಿ ಬಿಡಬೇಡಿ ಅಕ್ಕ ಯೂಟ್ಯೂಬ್ ಮಾಡಿ ಅಂತ ಹೇಳ್ತಾರನ್ನು ನನಗೆ ಅಷ್ಟೊಂದು ನನಗೆ ಗೊತ್ತಿದ್ದಿಲ್ಲ ಸ್ನೇಹಿತರೆ. ನನಗೇನೋ ಇವ್ರು ಅಂತಾರಲ್ಲ ಬಿಡ ಕಡೆ ಯಾಕಪ್ಪ ಯೂಟ್ಯೂಬ್ ಸವಾಸ ನನಗೆ ಹೆಂಗೆ ಅನಿಸುತ್ತೆ ಅಂದರೆ ಅವ್ರ ಸಲ ಯೂಟ್ಯೂಬ್ ಬಿಡೋಕತ್ತಿಲ್ಲ. ಇಷ್ಟು ದಿನ ಆಯಿತು. ಗೂಗಲ್ ಪಿನ್ನೂ ಅಷ್ಟು ಕಾಡ್ತೀವಿ ಬರೋಕೆ, ನಮಗೇನೋ ಗೊತ್ತಾಗಲ್ಲ ಬಿಡಲ್ಲ. ಗೂಗಲ್ ಪಿನ್ ಬರೋಕೆ ಅಷ್ಟು ಕಾಡ್ತೀವಿ. ಗೂಗಲ್ ಪಿನ್ ಬಂದಿದ್ದಾಯಿತು. ಇವಾಗಿನ $15 ಆಗ್ಯಾವ್ರಿ. ಈಗ ನಾವು $100 ಆಗುತ್ತೆ ನಾ ಮಾಡಿ ಎಲ್ಲ ಕೆಲಸ ಬಗ್ಸಿ ಬಿಟ್ಟು ಮಾಡಿ ಅವ್ರು ಅನ್ನೋದು ಕರೆಕ್ಟ್ ಐತಪ್ಪ ಮಂದಿ ಅನ್ನೋದು. ಏನು ಕೆಲಸ ಬಿಟ್ಟು ಎಲ್ಲ ಬಿಟ್ಟು ಮಾಡ್ತೀನಿ ಯೂಟ್ಯೂಬು. ಯಾರು ಸಪೋರ್ಟ್ ಮಾಡಲ್ಲ, ನೋಡಲ್ಲ, ಲೈಕ್ ಬರಲ್ಲ, ಏನೂ ಇಲ್ಲ. ಸುಮ್ಮನೆ ಯೂಟ್ಯೂಬ್ ಮಾಡ್ತೀವಿ ಆ ಥರ ಮಾಡ್ತೀವಿ ಅಂತ ಅವ್ರು ಅನ್ನೋದು ಕರೆಕ್ಟ್ ಐತಿಲ್ಲ ಸ್ನೇಹಿತರೆ. ಎಲ್ಲರೂ ಆದಷ್ಟು ಸಪೋರ್ಟ್ ಮಾಡಿ. ನೀವು ಇಷ್ಟೆಲ್ಲ ನಿಮ್ಮ ಪ್ರೀತಿ ವಾತ್ಸಲ್ಯಕ್ಕೆ ನಾನು ನಿಮ್ಮನ್ನೆಲ್ಲ ನಿಮ್ಮ ಮಾತು ಕೇಳಿ ಆದಷ್ಟು ನಾನು ವಿಡಿಯೋ ಮಾಡಿ ಹಾಕೋಕೆ ಟ್ರೈ ಮಾಡಾಕತ್ತೀನಿ. ನೀವು ಆದಷ್ಟು ಸಪೋರ್ಟ್ ಮಾಡಿದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಇಲ್ಲಿಕಂದ್ರೆ ನಾನು ನೋಡಿ ಟೈಲರಿಂಗು ನಿಲ್ರಿ. ಈಗ ಟೈಲರಿಂಗು ಇಲ್ಲ, ಅದು ಇಲ್ಲ ಅಂದ್ರೆ ಜೀವನ ಕಷ್ಟ ಆಗುತ್ತೆ ನೋಡಿ. ಏನಾಯ್ತು ಟೀಚಿಂಗ್ ಇಲ್ಲ, ಏನೂ ಇಲ್ಲ. ಹಿಂಗಾಗಿ ಎಲ್ಲನೂ ಇದಾಗೈತೆ ಸ್ನೇಹಿತರೆ. ಇವ್ರ ಜಗಳ ಸಲ ಸಾಕಾಗೈತೆ ನೋಡಿ. ಶ್ರವಣ್ ಕುಮಾರ್ ಹೊಡೆದ್ರಿ. ಇವಾಗ ರೇಷನ್ ಚೀಟಿ ಮಾಡಾಕತ್ತಾರಂತ ಹೋಗಿ ರೇಷನ್ ಚೀಟಿ ಮಾಡ್ಸ್ಕೊಂಬರ್ಬೇಕು ರೀ. ಶ್ರವಣ್ ಕುಮಾರ್ ಕಟಿಂಗ್ ಮಾಡ್ಸ್ಕೊಂಬರ್ಬೇಕು. ಎಲ್ಲ ಕೆಲಸ ಬಾಕಿ ನೋಡಿ. ಎಲ್ಲರೂ ಅಕ್ಕ ನಿಮ್ಮ ಮಕ್ಕಳು ನೋಡಿ, ನೀವು ನೋಡಿ ನಿಮ್ಮ ಮಕ್ಕಳು ನೋಡ್ಕೊಂಡು ಜೀವನ ಮಾಡಿ. ಅನ್ನೋರು ಬಾಯಿಗೆ ಯಾಕೆ ಇದಾಗ್ತೀರಿ? ಇವಾಗ ಅನ್ನ ಮಾಡ್ತೀನಿ ಅಂದ್ರೆ ಅನ್ನದೊಳಗೆ ಕಸೂರು ಕಡ್ಡಿ ಇರಲ್ಲ ಅಕ್ಕ. ಕಸೂರು ಕಡ್ಡಿ ಇರ್ತಾವಂತೆ ಅಕ್ಕಿನ ಚೆಲ್ತೀರೇನ್ರಿ? ಕಸೂರು ಕಡ್ಡಿ ತೆಗೆದು ಅನ್ನ ಮಾಡ್ತಿರಲ್ಲ ಆ ಥರ ಮಾಡಿ ಅಕ್ಕ. ನೀವು ವಿಡಿಯೋ ಮಾಡಿ. ನೀವೆಲ್ಲ ಎಷ್ಟು ನಮಗೆ ಸ್ಫೂರ್ತಿಯಾಗಿರಿ, ಧೈರ್ಯ ಆಗಿರಿ. ನಿಮ್ಮ ನಿಂತನೇ ನಾವೆಷ್ಟು ನೋಡಿ ನಿಮ್ಮ ಜೀವನ ನೋಡಿ ಇಂಥವರೆಲ್ಲ ಜೀವನ ಮಾಡ್ತಾರೆ. ನಮಗೇನಾಗಿರಬೇಕು ಅಂತ ನಾವು ಅನ್ಕೋತೀವಿ ಅಕ್ಕ. ನಿಮ್ಮದೆಲ್ಲ ಕಷ್ಟ ನೋಡ್ಕೇರಿ. ನೀವು ಇಂಥವರೆಲ್ಲ ಭೂಮಿ ಮ್ಯಾಗ ನಿಮ್ಮಂಥ ಕಷ್ಟ ಇದ್ದವರೇ ಜೀವನ ಮಾಡ್ತಾರೆ. ನಮಗೆ ಕಷ್ಟ ಇಲ್ಲ, ಏನಿಲ್ಲ. ಯಾಕಪ್ಪ ನಾ ಜೀವನ ಮಾಡಬಾರ್ದು ಅಂತ ಅನಿಸುತ್ತೆ ಸ್ನೇಹಿತರೆ. ಹಿಂಗಾಗಿ ನಾನು ಅದಕ್ಕೆ ಒಳ್ಳೆ ವಿಡಿಯೋ ಎಲ್ಲರ ಮಾತು ಕೇಳಿ ಎಲ್ಲರ ಕಮೆಂಟ್ಗಳು ಓದಿ ಕಮೆಂಟ್ಗಳಿಗೂ ರಿಪ್ಲೈ ಮಾಡ್ತೀನಿ ರೀ. ಎಷ್ಟೋ ಕಮೆಂಟ್ ಬಂದಾವು ಅವ್ರಿಗೆ ಹೇಳ್ತೀನಿ. ಇವಾಗ ನೋಡಿ ಇವತ್ತು ಒಪ್ಪತ್ತಲ್ಲ ಹಾಲಿನ ಪ್ಯಾಕೆಟ್ ತರಿಸಿ ನೋಡಿ ಚಹಾ ಮಾಡಬೇಕಂತ. ಇನ್ನು ಗ್ಯಾಸ್ ಪೂಜೆ ಮಾಡ್ಬೇಕು ರೀ. ಪೂಜೆ ಮಾಡಿ ಹಾಲು ಕಸಕ್ಕೆ ಇಡಬೇಕು. ಅವ್ರು ಹೊತ್ತಾಗೈತೆ ರೀ 9:30 ಅಲ್ಲ 10:30 ಆಗೈತೆ ರೀ ಇವಾಗ ಟೈಮು. ಇವಾಗ ಲಾಗ್ ಚಲೋ ಮಾಡಿ ನಾನು 9 ಗಂಟೆಗೆ ಎದ್ದೀನಿ ರೀ. ಎಲ್ಲರೂ ಫೋನೇ ಮಾತಾಡೋದಾಗೈತೆ ರೀ. ಇವತ್ತು ಕಮೆಂಟ್ಗಳು ಓದೋದು ಉತ್ತರ ಕೊಡೋದು ಆಗೈತೆ ರೀ. ಶ್ರಾವಣಿ ಕಳಿಸ್ತೀನಿ ರೀ. ಈಗ ಚೀಟಿ ಮಾಡ್ಸ್ಕೊಂಬರಾಕ ನೋಡಿ ಬೇಕಾದ್ರೆ ಸಿಕ್ಕಾಪಟ್ಟೆ ಬಿಸಿಲು ಬಿದ್ದೈತೆ ನೋಡಿ. ಟೈಮ್ ಭಾಳ ಆಗೈತೆ ರೀ. ಈಗ ಇನ್ನು ಬಾಂಡೆ ಇಟ್ಟು ನಿನ್ನ ಮಾಡಿ ಊಟ ಸನಿಯಾಗಿ ಕೊಂಡಿಲ್ಲ ನೋಡಿ. ಉಪ್ಪಿಟ್ಟು ಮಾಡಿದ್ದೆ ಅದನ್ನು ಉಂಡಿಲ್ಲ. ಸಂಜಿನಾಗ ಅವರು ಅಲ್ಲಿ ಉಂಡು ಬಂದರು. ನನಗೆ ನೋಡಿ ಫುಲ್ ಸುಸ್ತಾಯ್ತು. ಹಿಂಗಾಗಿ ಬನ್ನಿ ಸ್ನೇಹಿತರೆಲ್ಲ ಕೆಲಸ ಮಾಡ್ಕೊಂಡು
ಮತ್ತೆ ಸಿಗ್ತೀನಿ ನಿಮ್ಗೆ. ಶ್ರವಣಕುಮಾರ್ ಕಟಿಂಗ್ ಮಾಡಿಸ್ಕೊಂಡು ಚೀಟಿ ಮಾಡ್ಸ್ಕೊಂಡು ಬರ್ತೀನಿ ರೀ. ಹೋಗಿ ಬಂದು ಮತ್ತೆ ಸಿಗ್ತೀನಿ ರೀ. ಅವರೇ ಊಟ ಉಣ್ತಾರೆ. ಹೊತ್ತಾಗೈತೆ ರೀ, ಲೇಟ್ ಭಾಳ ಆಯ್ತು ನೋಡಿ. ಮಕ್ಳಿಗೆ ಹಿಂಗೆ ನಾವು ಹೋದ ಟೆನ್ಷನ್ ತೊಗೊಂಡು ಕುಂತೀವಿ ಮಕ್ಳು ಕೂಳು ಕಾಣಲ್ಲ ರೀ, ನಾವು ಕೂಳು ಕಾಣಲ್ಲ. ಸುಮ್ಮನೆ ಮತ್ತು ಮನೆ ದೇವ್ರ ವಾರ ಪೂಜೆ ಎಲ್ಲ ಆಗ್ಬೇಕಲ್ರಿ. ಮನೆ ತೊಳ್ಕೊಂಡು ಈಗೆಲ್ಲರೂ ಮನೆ ಕ್ಲೀನ್ ಆಗೈತೆ. ಬನ್ನಿ, ಶ್ರಾವಣನು ಬ್ರಷ್ ಮಾಡಕತ್ತಾನ, ಶ್ರಾವಣಿನೂ ಕುಂತಾಳ. ನನ್ನ ಮನೆ ಕ್ಲೀನ್ ಆಗ್ಬೇಕು ನೋಡಿ. ಎಲ್ಲ ಮನೆ ಎಲ್ಲ ಕ್ಲೀನ್ ಆಗೈತಿ. ಗೊತ್ತಾಗೈತೆ ರೀ. ಬನ್ನಿ ಮತ್ತೆ ಸಿಗ್ತೀನಿ. 11 ಗಂಟೆಗೆ ಲೈವ್ ಬನ್ನಿ ಅಕ್ಕ ಅಂತ ಭಾಳ ಮಂದಿ ಕಮೆಂಟ್ ಹಾಕಿರಿ. ಕರೆಕ್ಟ್ 11 ಗಂಟೆಗೆ ಬನ್ನಿ ಅಕ್ಕ, ನೀವು ಬಂದು ಲೈವ್ ಬಂದು ಯೂಟ್ಯೂಬ್ ಮಾಡ್ತೀನಿ ಅಂತ ಹೇಳಿ, ನೀವು ಮೊದಲು ಹೇಳಿ ನಮ್ಗೆ ಅಂತೇಳಿರಿ. ಅದಕ್ಕೆ ಎಲ್ಲರ ಸಪೋರ್ಟ್ ನಿಂತನೂ ಮಾಡ್ತೀನಿ ರೀ ನಾನು. ಇವಾಗ 10:30 ಆಗೈತೆ. 11 ಗಂಟೆ ಕಾಲಕ್ಕೆ 1 ಗಂಟೆಗೆ ಲೈವ್ ಬರ್ತೀನಿ. ಯಾಕಂದ್ರೆ ನಾನು ಕೆಲಸ ನೋಡ್ಕೋಬೇಕಲ್ರಿ, ಹೇಳೋದು ಲೇಟ್ ಆಗೈತಿ. ಹಿಂಗಾಗಿ ಬನ್ನಿ ಸ್ನೇಹಿತರೆ. ಶ್ರವಣಕುಮಾರ್ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಚೀಟಿ ಮಾಡ್ಸ್ಕೊಂಡು ಬರ್ತೀನಿ ರೀ. ಆ ಕಡೆ ಕಟಿಂಗ್ದ ಅಂಗಡಿ ಕುಂದ್ರಿಸಿ ಚೀಟಿ ಮಾಡ್ಸ್ಕೊಂಡ್ಬಂದು ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ಶ್ರವಣಕುಮಾರ್ ಕಟಿಂಗ್ ಮಾಡ್ಸ್ಕೊಂಬಂದೆ. ಗುಳ್ ಯಾವ ಥರ ನೋಡಿ, ಇಲ್ಲಿ ಗುಳ್ ಭಾಳ ಆಗಿದ್ದು, ಅದಕ್ಕೆ ಸಣ್ಣ ಮಿಷನ್ ಐತೆ ನೋಡಿ. ನೀ ಟಕಳೆ ನಾ ಏನಾಗಿ ನೀನು ನೀ ಟಕಳೆ ಆಗಿನೇಪ್ಪ ನೋಡಿ. ಬನ್ನಿ, ಅವ್ನು ಜಾಕ ಮಾಡಿಸ್ತೀನಿ. ಒಳಗೆ ಬರಬೇಡ ಅಂದ್ರೆ ಬರಕತ್ತ ಇವ ಎಲ್ಲ ಸ್ನೇಹಿತರೆ. ನಾನು ಇನ್ನೇನು ಕೆಲಸ ಮಾಡ್ಕೊಂಬಂದೆ. ಶ್ರವಣ ಕಟಿಂಗ್ ಆಯ್ತು, ರೇಷನ್ ಚೀಟಿ ಆಯ್ತು. ಇವಾಗ ಜಾಕ ಮಾಡೀನಿ. ಒಂದು ಸ್ವಲ್ಪ ಟೆನ್ಷನ್ ಇತ್ತಲ್ರಿ. 2 ಗಂಟೆ ಆಗೈತೆ ನೋಡಿ. ಶ್ರವಣಕುಮಾರ್ ಮಕ್ಕೊಂಡನ 2 ಗಂಟೆಗೆ ಅಕ್ಕ ಜಾಕ ಮಾಡಿ ಅಂತೀರಿ. ನಾನು ಫುಲ್ ಟೆನ್ಷನ್ ಆಗಿದೆ. ಎಲ್ಲರೂ ಫೋನ್ ಹಚ್ಚೋದು, ಮಾತಾಡೋದು, ಮತ್ತು ಕಮೆಂಟ್ ಹಾಕೋದು, ಅಕ್ಕ ಮಾಡಿ ವಿಡಿಯೋ ಮಾಡಿ ಅಲ್ಲಿ ನಿಂದಿಸ್ಬೇಡಿ ಏನೋ ಅಂತ ನೋಡಿ. ಬೊಗಳೋಣ ಎಂದು ಕಚ್ಚಲ್ಲ ಏನೋ ಅಂತಾರೆ, ದೇವ್ರ ಲೋಕ ಹಾಳತ್ತು ಏನೋ ಅಂತಾರೆ. ಅದಕ್ಕೆ ಹೇಳಕ್ಕೆ ಬರೋಲ್ದು ನನಗಿನ್ನ. ನಾ ಸ್ವಲ್ಪನೂ ಟೆನ್ಷನ್ದೊಳಗೆ ಅದೇನು ರೀ. ಆದ್ರೆ ಎಷ್ಟೋ ಮರ್ತೀನಿ ಅಂದರು, ವಿಡಿಯೋ ಮಾಡಾಕತ್ತೀನಿ ಸ್ವಲ್ಪ ಟೆನ್ಷನ್ ಒಳಗೆ ನೋಡಿ. ಪೂಜೆ ಮಾಡಬೇಕು ಆಯ್ತಾರಿ. ಇವತ್ತು ಒಪ್ಪತ್ತು ಮಾಡಿ ಅಕ್ಕ ಅಂತೇಳಿ ಎಲ್ಲರೂ. ಶ್ರವಣಕುಮಾರ್ ಕಾಡಕತ್ತೈತಲ್ರಿ, ಒಪ್ಪತ್ತು ಮಾಡಿ ಅಂತೇಳಿ. ಮತ್ತು ನೀನು ಲೈವ್ ಒಳಗೂ ಅಕ್ಕ ನಿಮ್ಮ ಅಕ್ಕ ಮೇಲೆ ನೋಡಿ, ಯಾರ ಮತ್ತಿಗೂ ತಲೆ ಕೊಡಬೇಡಿ. ಏನೋ ಬೊಗಳ ನಾಯಿ ಬೊಗುತ್ತಾವೆ, ದೇವ್ರ ಲೋಕ ಏನು ಹಾಳಾಗಲ್ಲಕ್ಕ. ನೀವು ಆ ಥರ ನಾಯಿ ಬೊಗಳ ನಾಯಿ ತಲೆ ಕೆಡಿಸಬೇಡಿ. ದೇವ್ರ ಲೋಕ ಹಾಳಾಗತ್ತಕ್ಕ ಆ ಥರ ಅಕ್ಕ. ನೀವು ವಿಡಿಯೋ ಮಾಡೋ ಬಿಡಬೇಡಿ. ಶ್ರಮಜೀವಿ ಅದೀರಿ ನೀವು, ಶ್ರಮಪಟ್ಟು ಜೀವನ ಮಾಡ್ತೀರಿ, ಶ್ರಮಜೀವಿ ಅದೀರಿ ಅಂತ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ನೋಡ್ತಿರ್ಬೇಕು ರೀ ಎಲ್ಲರೂ. ಸಿಸ್ಟರ್ಗಳಾಗಿರ್ಬೋದು, ಬ್ರದರ್ಗಳಾಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಬನ್ನಿ ಪೂಜೆ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ. ಇವಾಗ ಪೂಜೆ ಆಯಿತು, ಹಾಲು ಕಸಕ್ಕೆ ಇಟ್ಟೀನಿ ರೀ. ಈ ಕಡೆ ಚಹಾ ಇಟ್ಟೀನಿ, ಚಹಾ ಮಾಡ್ಕೊತೀನಿ ರೀ. ಈಗ ಚಹಾ ಮಾಡ್ಕೊಂಡು ಬಟ್ಟೆ ಬಾಂಡೆ ಎಲ್ಲ ಮಾಡ್ಬೇಕು ರೀ. ನನಗೆ ಸುಸ್ತು ಹಾಕತ್ತೈತೆ. ನೀನು ಸಂಜೆನಾಗೂ ಊಟ ಮಾಡಿಲ್ರಿ. ನಾನು ಅಷ್ಟೇ ಕಾರ್ತಿಕ್ ವೀತಿಗೆ ಅಲ್ಲಿ ಹೋಗಿದ್ನಲ್ಲ, ಸ್ವಲ್ಪ ಪ್ರಸಾದ ತೊಗೊಂಬಂದಿದ್ದೀನಿ ರೀ ಅಲ್ಲಿ. ಯಾಕಂದ್ರೆ ನನ್ನ ಮನಸ್ಸೇ ಸರಿ ಇದ್ದಿಲ್ಲ. ಇವ್ರಿಗೆ ಹೋಗ್ಬಾರ್ದು ಅಂತ ಮಾಡಿದೆ. ಕಾರ್ತಿಕ್ ವೀತೈತೆ ಆಂಜನೇಯ ಮುತ್ತಾಗ ಕಾಯಿ ಹೊಡ್ಕೊಂಬರಬೇಕಾಗಿತ್ತು. ಹಿಂಗಾಗಿ ಅದೇ ಕಾರಣಕ್ಕೆ ಹೋದ್ ನೋಡಿ. ಚಾನು ಚಾಪೆ ಹಾಕಿ ಕುದಿಯಾಕತ್ತೈತೆ. ಚಹಾ ಟೀ ಪ್ಯಾಕೆಟ್ ನೋಡಿ, ಇದನ್ನು ಯೂಸ್ ಮಾಡಿ ನೋಡಿ. ಇದು ಅಂದ್ರೆ ಅಕ್ಕಾರು ಕೊಟ್ಟರು ನೋಡಿ, ನಮ್ಮ ಅಕ್ಕಾರು ಕೊಟ್ಟಿದ್ರು. ಇದು ಯೂಸ್ ಮಾಡಾಕತ್ತೀನಿ ನಾನು. ಆಲ್ಮೋಸ್ಟ್ ನಮ್ಮ ಅಕ್ಕಾರು ಏನಾದರೂ ಸಂತೆ ತೊಗೊಂಬಂದ್ರೆ ತೊಗೊಂಬಂದು ಕೊಡ್ತಾರೆ. ನಾ ಇಷ್ಟು ದೊಡ್ಡ ಪ್ಯಾಕೆಟ್ ತರಲ್ಲ, ಇಷ್ಟು ರೊಕ್ಕ ಇರಲ್ಲ ಅಂತ ಅಕ್ಕ ಸಣ್ಣ ಪ್ಯಾಕೆಟ್ ತರ್ತೀನಿ. ಅಕ್ಕ ತಂದು ಕೊಟ್ಟು ಎಷ್ಟು ದಿನ ಆಗಿತ್ತು ರೀ. ಇದನ್ನು ಯೂಸ್ ಮಾಡಿದರೆ ಇವತ್ತು ಮೊದಲಿನ ಚಾಪುಡಿ ಖಾಲಿ ಆಗಿತ್ತು. ನಾ ಚಹಾ ಜಾಸ್ತಿ ಮಾಡಲ್ಲರಿ, ಇವತ್ತು ತರೋದು ನೋಡಿ ಅದನ್ನು ಪ್ಯಾಕೆಟು. ಬನ್ನಿ ಸ್ನೇಹಿತರೆ, ಚಹಾ ಕುದಿಯಾಕತ್ತೈತೆ. ಸಕ್ಕರೆನ ಆಯಿತು ನೋಡ್ತೀನಿ. ಸ್ವಲ್ಪ ಸಕ್ಕರೆ ಹಾಕಿ ಚಹಾ ಮಾಡ್ಕೊಂಡು ಚಹಾ ಕುಡಿದು ಬಟ್ಟೆ ಬಾಂಡೆ ಮಾಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮ್ಗೆ ನೋಡಿ. ಸ್ನೇಹಿತರೆ, ಇಲ್ಲಿ ಬಟ್ಟೆ ಹೋಗೋದೆ. ಈಗ ಟೈಮ್ ಹೊತ್ತೆ ಮುನೀತು ನೋಡಿ ಬಟ್ಟೆ ಒಗಿರಾಗ. ನಾನು ಇವತ್ತು ಫುಲ್ ಬೇಜಾರಿನಾಗಿದ್ದೀನಿ ರೀ. ಹಿಂಗಾಗಿ ಎಲ್ಲರ ಕಮೆಂಟು, ಎಲ್ಲರ ಮಾತಿಗೆ ಒಳ್ಳೆ ವಿಡಿಯೋ ಚಲೋ ಮಾಡಾಕತ್ತೀನಿ ರೀ. ಸಪೋರ್ಟ್ ಮಾಡಿ ನೋಡಿ. ಅನ್ನೋರ ಬಾಯಿಗೆ ನೀವು ಎತ್ತರಕ್ಕೆ ಬೆಳೆಸ್ಬೇಕು ನನ್ನ ಅಂತ ಬೇಡ್ಕೊತೀನಿ ನಿಂತಾಕ. ಬನ್ನಿ ಸ್ನೇಹಿತರೆ ನೋಡಿ. ಬಟ್ಟೆ ಎಲ್ಲ ಒಗೆದು ಹಾಕಿದೆ. ಬಟ್ಟೆ ಎಲ್ಲ ಒಗೆದು ಹಾಕಿ ಎಲ್ಲ ಕ್ಲೀನ್ ಮಾಡಿ ನಿಂದ ಹೊತ್ತೆ ಮುನಾಕ್ ಬಂದೈತೆ ನೋಡಿ. ಅಂಗಳ ಕಸನ ಗುಡ್ಸೀನಿ. ಇವಾಗ ಕದ ಹಾಕ್ಬಿಡ್ತೀನಿ ರೀ ಇಲ್ಲಿ ನೋಡಿ. ಈ ಥರ ಕದ ಹಾಕಿ ಚಿಲ್ಕ ಇಟ್ಬಿಡ್ತೀನಿ ರೀ. ಮುಗಿ ತಿಂದಿನ ಕೆಲಸ ನೋಡಿ. ಅಷ್ಟು ಬಾಂಡೆನೂ ತಿಕ್ಕಿ ನೋಡಿ ಸ್ನೇಹಿತರೆ. ಇಲ್ಲೇ ಪೂಜೆ ಮಾಡಿ ಗ್ಲಾಸ್ ಹಂಗೆ ಇಟ್ಟಿನಿ ಅಂತ ಕೊಳ್ಳಿಲ್ಲ ಶ್ರಾವಣಿ ತಿಕ್ಕಾಕ ನೋಡಿ. ಅಷ್ಟು ಬಾಂಡೆನ ತಿಕ್ಕಿನಿ. ಎಲ್ಲ ಕ್ಲೀನ್ ಆಗೈತೆ ನೋಡಿ ಮನೆ. ಸಂಜಿಕ ಚಪಾತಿ ಅಂಬ್ರಿಕಾ ಪಲ್ಯ ಮಾಡಬೇಕು ಸ್ನೇಹಿತರೆ. ಹೊತ್ತೆ ಮನೆಗೆ ಬಂದಿದ್ದು ಬನ್ನಿ ನೋಡಿ. ಹೊರಗಿಂದಿಟ್ಟು ಕಸ ಪಡ್ಸಾರಿ ಹುಡುಗಿಲ್ರಿ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೀನಿ. ಶ್ರಾವಣಿ ನೋಡಿ ಹೋಮ್ವರ್ಕ ಬರೋಕೆ ಬುಕ್ಕ ತೊಗೊಂಡ ಸ್ನೇಹಿತರೆ. ಈ ಕಸಿ ಪ್ಯಾಂಟಿನ ನಮ್ಮ ತೆಗಿ ಅದನ್ನು ಕಸಿ ನೋಡಿ. ಅಂಗಳ ಕಸ ಹುಡ್ಕೊಂಡು ಬಂದೀನಿ ನೋಡಿ. ಇಲ್ಲೇ ಅಂಗಳ ಕಸ ಹೊಡಿಸಿ ನೀರು ಹೊಡ್ಕೊಂಡು ಬಂದೀನಿ ನೋಡಿ. ಇಲ್ಲಿ ಆಗ ದೇವ್ರ ಪುಟಾಣಿ ಕೊಟ್ಟರು ಶ್ರಾವಣಿ ತಂದು ಹೆಂಗೆ ಹಾಕ್ಯಾವಳು. ಸಣ್ಣ ಪುಟಾಣಿ ತಂದು ಹಿಂಗೆ ಹಾಕದ. ಇಲ್ಲೇ ದೇವ್ರು ಹೋದ್ರಿ ಶಾನ್ ಮುತ್ಯಾನು ದೇವ್ರ ಗುಡಿ ಅಂತ ನೋಡಿದ್ವು. ನೆಲಕ್ಕೆ ಹಾಕ್ಬಾರ್ದು ಅಮ್ಮ. ಹಾಕ್ಬಾರ್ದು, ನಿಮ್ಮ ಬಟ್ಟಲು ಹಾಕಿಡ್ಬೇಕಾ. ಬನ್ನಿ ಸ್ನೇಹಿತರು, ಒಬ್ಬರು ಪತ್ಲ ಸ್ಕ್ರೀನ್ ಶಾಟ್ ಹೊಡೆದು ಹಾಕಿರಿ.
ಇದು ಇಂಥ ಪತ್ಲ ಬೇಕಂತ ಹಾಕಿರಿ. ಖಂಡಿತ ನಿಮ್ಗೆ ಯಾವ್ದು ಬೇಕು ಹೇಳಿ. ಸ್ಕ್ರೀನ್ಶಾಟ್ ಹೊಡೆದು ಹಾಕಿರಿ. ಕ್ಲಿಯರ್ ಬಂದಿಲ್ಲ ಫೋಟೋಸ್ ಹಾಕ್ತೀನಿ, ನೋಡ್ಕೊಂಡು ನೀವು ಹೇಳಿ. ನಿಮ್ಗೆ ಏನಾದರೂ ಬೇಕಾದ್ರೆ ಹೇಳಿ, ಕೊರಿಯರ್ ಮಾಡ್ತೀನಿ. ಇವತ್ತೊಂದಿಷ್ಟು 700 ರೂಪಾಯಿ ವ್ಯಾಪಾರ ಆಯ್ತು ನೋಡಿ ಸ್ನೇಹಿತರೆ. ಇವತ್ತು ವ್ಯಾಪಾರ ಚಲೋ ಆಯ್ತು ರೀ. ಟೆನ್ಷನ್ ಒಳಗಿದ್ರು ಅವರು ಎಲ್ಲ ಬೇಯೋದವ್ರಿ. ಅಕ್ಕ ನಿನ್ನ ತ್ರಾಸು ನೋಡಿ, ಕಷ್ಟಪಟ್ಟು ಜೀವನ ಮಾಡ್ತೀವಿ. ಹುಡುಗಿಯರಿನ ಮದುವೆ ಆಗಿಲ್ಲ, 2 ಹುಡುಗಿಯರ್ದು ಇಷ್ಟು ಬಳ್ಳಿದ್ರು ಸ್ನೇಹಿತರೆ, ಅಷ್ಟು ಬಳ್ಳಿದು ಅಂಥವ್ರಿಗೆಲ್ಲ ಕಂತಕರಣ ಐತೆ. ಮನೆಯವ್ರಿಗೆ ಇಲ್ಲಿ ನೋಡಿ ಏನು ಮಾಡೋದು. ಬನ್ನಿ ಎಲ್ಲ 700 ರೂಪಾಯಿ ವ್ಯಾಪಾರ ಆಯ್ತು ರೀ ಇವತ್ತು. ಆನ್ಲೈನೂ ಆತೈತೆ ರೀ. ಸ್ಕ್ರೀನ್ಶಾಟ್ ಹೊಡೆದು ಕಾಟನ್ ಸೀರೆ ಒಬ್ರು ಹೇಳಿರಿ, ಪತ್ಲ ಏರಿ, ಟಾಪ್ ಏರಿ, ನೈಟಿ ಏರಿ, 4-5 ಜನ ಸ್ಕ್ರೀನ್ಶಾಟ್ ಹೊಡೆದು ಹಾಕಿಂಡ್ರೆ ಅವ್ರು ರಿಪ್ಲೈ ಮಾಡೋಕ್ಕಾಗ್ತಾಯಿಲ್ಲ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮತ್ತೆ ಇದಿಟ್ಟು ಕಸ ಗುಡಿಸಿ ಮತ್ತೆ ಸಿಗ್ತೀನಿ ನಿಮ್ಗೆ. ನೋಡಿ ಸ್ನೇಹಿತರೆ, ದೇವ್ರ ಮುಂದೆ ದೀಪನೂ ಹಚ್ಚಿದೆ. ಈ ಕಡೆ ಬನ್ನಿ ಹಿಟ್ಟು ನಾದಬೇಕು, ಬಜ್ಜಿ ಹಿಟ್ಟು ಕಲಿಸ್ಬೇಕು ರೀ. ಬಜ್ಜಿ ಹಿಟ್ಟು ತರಕ್ಕೆ ಹೊಂಟಾರಿ ಶ್ರಾವಣಿ. ಬಜ್ಜಿ ಬೇಕಂತ ನೋಡಿ ಶ್ರಾವಣಿಗೆ ಹಿಟ್ಟು ತಂಬೋರವ, ನಾ ಹಿಟ್ಟು ನಾದ್ತೀನಿ ಅಂತೇಳಿ ಹಂಗೆ ಹಿಟ್ಟು ನಾದಿಟ್ಟು ಬಜ್ಜಿ ಹಿಟ್ಟು ಹಿಟ್ಟು ಕಲಿಸಿ ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾನು ಹಿಟ್ಟು ನಾದೀನಿ ನೋಡಿ. ಇಲ್ಲೇ ಚಪಾತಿ ಹಿಟ್ಟು ನಾದೀನಿ, ಸ್ವಲ್ಪ ನಾದೀನಿ ನೋಡಿ ಚಪಾತಿ ಹಿಟ್ಟು. ಮತ್ತು ಬಜ್ಜಿ ಹಿಟ್ಟು ಕಲಿಸಿನ್ರಿ. ಪೋಕ್ಲತ್ತೈದ್ರಿ ಊಟ ಕಲಿಸಿಬಿಟ್ಟೆ. ಮುಂಜಾನೆ ಕಾಯಿ ಕೊಡ್ತೀನಿ ಬಿಡಿ ಬಿಸಿವು. ಯಾಕಂತ ತಿನ್ನೋ ಕಡೆ ದಿನ ಅಗಲೆ ಮುಗಲೆ ಮಾಡಲ್ಲ. ಭಾಳ ಆಯ್ತು ನೋಡಿ, ತಿಂತೀನಂದ್ರೂ ಮಾಡಿದೆ. ಅದು ಗ್ಯಾಸ್ ಕಟ್ಟಿ ಮುಟ್ಬೇಡ ಅಪ್ಪಾಜಿ. ಬನ್ನಿ ಸ್ನೇಹಿತರೆ, ನೋಡಿದ್ರಲ್ಲ ಮತ್ತೆ ಇದು ರೀ. ನಿಮಗೂ ಮಾತಾಡಬೇಕು, ಬನ್ನಿ ಮಾತಾಡ್ತೀನಿ ನಾನು, ಆಮೇಲೆ ಸಿಕ್ತು ನೋಡಿ ಸ್ನೇಹಿತರೆ. ಇವತ್ತು ಬೀರಾಪುತ್ತೆ ಹೋಗಿದ್ದೆಲ್ಲ ಅಷ್ಟು ಬಂಡ್ರ ಹಚ್ಚೋಬಂದು ನೋಡಿ. ಯಾಕೆ ಇಷ್ಟು ಖುಷಿಯಾಗಿ ಅಕ್ಕ ಅಂತಿರ್ಬೇಕು ರೀ. ಶ್ರಾವಣಿ ಕೈಯಾಗ ಇಟ್ಟು ತರಿಸಿ ಬಜ್ಜಿ ಹಿಟ್ಟು ಕಲಿಸಿ ನೋಡಿರ್ಬೇಕು ರೀ. ಶ್ರಾವಣಿ ಕೇಳಕತ್ತಿದ್ರಿ, ನನಗೇನೋ ಆಗತ್ತಂದು ತಿನ್ನಲ್ಲಕ್ರಿ. ನಿಯತ್ ನಿಂತ ದುಡ್ಡು ತಿಂತ ನೋಡಿ. ಯಾರ್ದೇನು ಕಸುಗೊಂದು, ಯಾರ್ದೇನು ಮೋಸ ಮಾಡಿ, ಯಾರಿಗೇನು ಅಂದು ಆಡಿ ತಿನ್ನಲ್ಲ ರೀ. ನಾನು ನಿಯತ್ ನಿಂತ ದುಡ್ಡು ತಿಂದ್ರೂ ನನ್ನ ನಿಯತ್ತಿಗೆ ಬೆಲೆ ಇಲ್ಲದಂಗೆ ಮಾತಾಡ್ತಾರೆ ಜನ. ಇವತ್ತು ನಾ ತಳಗಿದ್ದಕ್ಕೆ ನಾವು ಎಷ್ಟೋ ಇವತ್ತು ತಳಗಿದ್ದವ್ರು ನಾಳೆ ಮೇಲೆ ಬರಬೇಕು ರೀ. ಮೇಲಿದ್ದವ್ರು ತಳಗೆ ಬರಲೇಬೇಕು ಸ್ನೇಹಿತರೆ. ಅದಕ್ಕೆ ಯಾರಿಗಾದರೂ ಏನಾದರೂ ನನ್ನ ಕಡೆ ಅಂತ ಬೇಜಾರಾಗಿದ್ರೆ ಕ್ಷಮೆ ಇರಲಿ. ಆದರೆ ಸಿಕ್ಕಾಪಟ್ಟೆ ಮಂದಿ ಬೇಜಾರಾಗೈತಿ ಅಂತ ನಾನು ಅನ್ಕೋತೀನಿ ರೀ. ಯಾಕಂದ್ರೆ ಭಾಳ ಮಂದಿ ಇವತ್ತು ನೋಡ್ಯೋಕೆ ಬೇಜಾರು ಭಾಳ ಮಾಡ್ಕೊಂಡಿರಿ. ಯಾಕಂದ್ರೆ ನಿಮಗೆ ಬೇಜಾರು ಮಾಡಿದ್ದಕ್ಕೆ ಸಾರಿ ಕೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕಂದ್ರೆ ನನಗೂ ಬೇಜಾರು ಆಗಿಬಿಟ್ಟಿತ್ತು, ಏನೂ ಮಾಡೋಕ್ಕಾಗಲ್ಲ. ನಾನು ಬೇಜಾರಿದ್ರೆ ನೀವು ಬೇಜಾರಾಗ್ತೀರಂತ ನನಗೆ ಇವತ್ತು ಅರ್ಥ ಆಗಿದ್ದು. ಅದಕ್ಕೆ ಇನ್ಮ್ಯಾಗ ಒಟ್ಟು ಬೇಜಾರನ್ನಾಗಲ್ಲ. ಯಾಕಂದರೆ ಇವತ್ತು ನಾ ಏನು ಅರ್ಥ ಮಾಡ್ಕೊಂಡ್ರೆ, ತಳಗಿದ್ದವ್ರು ಮ್ಯಾಗ ಒಂದು ಬರಲೇಬೇಕು, ಮ್ಯಾಗಿದ್ದವ್ರು ನಮ್ಮ ತಳಗೆ ಇಳಲೇಬೇಕು. ಅದು ದೇವರ ಕೃಪೆ ಅಂತ ನೋಡಿ. ಮತ್ತು ಇದು ರೀ, ನೀಪ್ ತಿಪ್ಪರಿ ಆಗಬೇಕು, ತಿಪ್ಪು ಇಪ್ಪರಿಗೆ ಆಗ್ಬೇಕು ಅನ್ನೋದು ಗಾದೆ ಮಾತು ಐತೆ ಸ್ನೇಹಿತರೆ. ಅದು ತಿಪ್ಪಿ ಹೋಗಿ ಇಪ್ಪರಿ ಆಗುತ್ತೆ ರೀ, ಇಪ್ಪಿ ಹೋಗಿ ತಿಪ್ಪರಿ ಆಗುತ್ತಾ. ಇದು ಅರ್ಥ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಮ್ಮ ಕಡೆ ಮಾತ್ರ ಅಂತಾರೆ. ಅದಕ್ಕೆ ತಿಪ್ಪಿ ಹೋಗಿ ಇಪ್ಪರಿ ಆಗುತ್ತಾ, ಇಪ್ಪು ಹೋಗಿ ತಿಪ್ಪರಿ ಆಗುತ್ತಾ ಅಂತ ಅಂತಾರೆ. ಅದೇ ಅದು ಮುಂದೊಂದು ನನ್ನ ಜೀವನದಾಗ ಅದು ಎಲ್ಲ ಆಗುತ್ತಾ ಅನ್ನೋದು ಭರವಸೆ ಮ್ಯಾಗ ಕಂಟಿನ್ಯೂ ನಾವು ವಿಡಿಯೋ ಮಾಡಕತ್ತೀವಿ ರೀ. ಇವತ್ತು ದಿನ ನನಗೆ 20-30 ಲೈಕ್ ಬರೋದು ರೀ. ಇವತ್ತು 15 ಲೈಕ್ ಬಂದವ್ರು. ಯಾಕಂದ್ರೆ ನಾನು ಯೂಟ್ಯೂಬ್ ಬಿಡೋದು ಯಾರಿಗೂ ಇಷ್ಟ ಇಲ್ಲ ರೀ. ಅದಕ್ಕಾಗಿ ನಾನು ಯೂಟ್ಯೂಬ್ ಕಂಟಿನ್ಯೂ ಮಾಡಕತ್ತೀನಿ. ನನ್ನ ವಿಡಿಯೋ ಎಷ್ಟು ಓಡ್ತಾವೆ, ಇವತ್ತಿನ ಮ್ಯಾಗ ಎಷ್ಟು ಇದಾಗುತ್ತೆ ಅಂತೇಳಿ ನಾನು ನೋಡ್ಕೊಂಡು ಇದು ಮಾಡಕತ್ತೀನಿ ಸ್ನೇಹಿತರೆ. ಅದಕ್ಕೆ ನನಗೆ ಯಾರಿಗೆ ಆ ವಿಡಿಯೋ ಇಷ್ಟ ಆಗಿರ್ತದೆ ಎಲ್ಲರೂ ಲೈಕ್ ಕೊಡಿದ್ರಿ. ನನಗೆ ಯಾರಿಗೂ ಇಷ್ಟ ಆಗಿಲ್ಲ ರೀ. ಆದರೂ ಸುಮ್ಮನೆ ನಾನು ಸಪೋರ್ಟ್ ಮಾಡೋರು ಅಷ್ಟೇ ಲೈಕ್ ಕೊಟ್ಟಾರ. ವಿಡಿಯೋ ಇಷ್ಟ ಆಗೋರು ಮಾತ್ರ ಲೈಕ್ ಕೊಟ್ಟುಡಿ. ಈ ವಿಡಿಯೋ ಇಷ್ಟ ಆಗ್ತಾ ಖಂಡಿತ ನೀವು ಎಷ್ಟು ನೋಡ್ತೀರಿ, ಎಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿ. ಯಾಕಂದ್ರೆ ನಿಮಗೋಸ್ಕರ ಎಲ್ಲ ನಾವು ಮತ್ತು ಯೂಟ್ಯೂಬ್ ಎಷ್ಟೇ ನಂದು ಯೂಟ್ಯೂಬ್ ಜರ್ನಿಯಾಗ ಎಷ್ಟೇ ಕಷ್ಟ. ಸೂಜಿ ತಗೊಳ್ಳಿ ತಪ್ಪಾಜಿ ನೋಡಿ. ಸೂಜಾಗ ಕೈ ಇಟ್ಟು ಒಳಸಾಡಕತ್ತಂದ್ರೆ ಅದಕ್ಕೆ ಅವಾಗ ಇದು ಮಾಡಿದೆ. ಶ್ರಾವಣಿ ನಿಂತ ನೋಡಿ ಅಡುಗೆ ಮಾಡಬೇಕು, ಇವತ್ತು ಚಪಾತಿ ಮಾಡಬೇಕು. ಅದಕ್ಕೆ ಸ್ನೇಹಿತರೆ, ನಿಮ್ಮೆಲ್ಲ ಸಪೋರ್ಟ್ ಮಾಡ್ತೀರಿ ಅಂತ ನಾನು ಒಳ್ಳೆ ಯೂಟ್ಯೂಬ್ ಜರ್ನಿ ಚಾಲೂ ಮಾಡೀನಿ. ನಿಮ್ಮೆಲ್ಲ ಸಪೋರ್ಟ್ ಬೇಗ ನನಗೆ ಯಾರ್ಯಾರು ಹಳ್ಳಿ ಒಳಗೆ ನನಗೆ ಏನೇನು ಅಂದಾರ ಅದೆಲ್ಲ ಅವರು ಬಾಯಿ ಮುಚ್ಕೊಂಡಂಗೆ ಆಗ್ಬೇಕಂದ್ರೆ ನಿಮ್ಮ ಸಪೋರ್ಟ್ ಮುಖ್ಯ ಐತೆ ನೋಡಿ ಸ್ನೇಹಿತರೆ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡ, ಒಂದು ಸ್ವಲ್ಪ ವಿಡಿಯೋ ಸ್ಕಿಪ್ ಮಾಡಬೇಡ ನೋಡಿ, ಸಪೋರ್ಟ್ ಮಾಡಿ. ಅವರಿಗೆಲ್ಲ ಬಾಯಿ ಬೀಗ ಹಾಕಿ ನಿಮ್ಮ ಕೈಯಾಗಿದೆ ನೋಡಿ, ಎಲ್ಲ ಬೀಗ ಹಾಕೋದು ಬಿಡೋದು. ಯಾಕಂದ್ರೆ ನಿಮ್ಮೆಲ್ಲರ ಮಾತಿಗೆ ನಾನು ಬೆಲೆ ಕೊಟ್ಟಿರಿ ಸ್ನೇಹಿತರೆ. ನನ್ನ ಮಾತಿಗೂ ಬೆಲೆ ಕೊಡ್ತಾ ಇರ್ತೀರಿ ಅಂತ ನಾನು ನಂಬೀನಿ. ಜಲ್ದಿ ವಿಡಿಯೋ ಮೆಲ್ಲಿ ಸ್ಕಿಪ್ ನೋಡಿ ಜಲ್ದಿ ಡಾಲರ್ ಅಕೌಂಟಾಗಿ ಪೇಮೆಂಟ್ ಬಂತಂದ್ರೆ ಅವ್ರ ಬಾಯಿಗೆಲ್ಲ ಏನೋ ಅನ್ನೋರ ಬಾಯಿಗೆ ಏನೋ ಅಂತಾರಲ್ಲ, ಆಡ್ಕೊಳೋರ ಬಾಯಿಗೆ ಹಾರಾಗೇನ್ರಿ. ಈಗ ಆಡ್ಕೊಳೋರ ಬಾಯಿಗೆ ಒಬ್ಬ ಮಹಿಳೆ ಆಗ್ಬೇಕು ನೋಡಿ ಸ್ನೇಹಿತರೆ. ಆ ಥರ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನನಗೆ ಇಷ್ಟೇ ತ್ರಾಸಾದರೂ ನಾನು ವಿಡಿಯೋ ಮಾಡಿರ್ತೀನಿ ಅಂತಿರ್ಬೇಕ್ರಿ. ಅಕ್ಕ ಇಷ್ಟು ಕೆಲಸ ಮಾಡ್ಕೊಂಡು ವಿಡಿಯೋ ಮಾಡ್ತಿರ್ತೀರಿ. ನಾನು ವಿಡಿಯೋ ಇಷ್ಟು ದಿನ ಆದರೂ ಒಂದು ದಿನ ಗ್ಯಾಪ್ ಮಾಡಿಲ್ಲ ಅಕ್ಕ. ನೀವು ಇಷ್ಟು ದಿನ ಆದರೂ ವಿಡಿಯೋ ಎಲ್ಲಿ ಒಂದು ಗ್ಯಾಪ್ ಮಾಡಿಲ್ಲ. ಇನ್ನು ಮ್ಯಾಗ ನೀವು ಯೂಟ್ಯೂಬ್ ಬಿಡ್ತೀನಿ ಅಂತೇಳಿ 4-5 ದಿನ ವಿಡಿಯೋ ಗ್ಯಾಪ್ ಮಾಡಿ ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಎಲ್ಲ ವ್ಯೂಸ್ಗಳು ನಿಮ್ಗೆ ಕಳ್ಕೊತೀರಿ ಅಕ್ಕ. ನಮಗೋಸ್ಕರ ವಿಡಿಯೋ ಮಾಡಿ ಅಕ್ಕ ಅಂತ ಉಡುಪಿ ಸಿಸ್ಟರಾಗಿ ಪ್ರತಿಯೊಬ್ಬರು ಏನೋ ಸಿಸ್ಟರ್ ಭಾಳ ಮಂದಿ ಇದಾರೆ ರೀ.
ಒಂದು 2000ದಾಗ 100 ಜನರು ನಾನು ಅಷ್ಟು ಹಚ್ಕೊಂಡಾರ ಸ್ನೇಹಿತರೆ, ಸುಳ್ಳೆ ಅನ್ಬಾರ್ದು. 100 ಜನ ಮಾತ್ರ ನನಗೆ ಸಪೋರ್ಟ್ ಮಾಡ್ಯಾರ ರೀ. ಅವ್ರು ಇವತ್ತು ನನ್ನ ವಿಡಿಯೋ ಹಾಕ್ಲಿಕ್ಕೂ ಹಾಕಿ ಅಂತ ನನ್ನ ಬೆಂಬಲವಾಗಿ ನಿಂತಾರ. ಅವರಿಗೋಸ್ಕರ ವಿಡಿಯೋ ಹಾಕ್ತೀನಿ. ಬನ್ನಿ ಸ್ನೇಹಿತರೆ, ಮತ್ತೆ ಚಪಾತಿ ಮಾಡಾಗ ಸಿಗ್ತೀನಿ ನಿಮಗೆ. ಚಪಾತಿ ಮಾಡಿ ಬಜ್ಜಿ ಮಾಡ್ತೀನಿ ರೀ ಅವ್ರಿಗೆ. ಬನ್ನಿ ಮಾತಾಡ್ಕೊತಂತ ಹಂಗೆ ಮಾತಾಡ್ತಿರ್ತೀನಿ. ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಸ್ಕಿಪ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ. ನನಗೆ ಆದಷ್ಟು ಇಷ್ಟ ಆದರೆ ಒಂದು ಲೈಕ್ ಕೊಡೋ ಮಾತ್ರ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ. ನಾನು ಯಾವ ಥರ ಬೆಳೆಸ್ತೀರಿ, ಯಾವ ಥರ ಉಳಿಸ್ತೀರಿ. ನನಗೂ ಯೂಟ್ಯೂಬ್ ಮಾಡಿ ಏನೋ ಒಂದು ಸಾಧನೆ ಮಾಡಿದ್ರು, ಯೂಟ್ಯೂಬ್ ಪೇಮೆಂಟ್ ತೊಗೊಂಡ್ಲ ಅಂತ ಅನಿಸ್ರಿ. ಏನು ಯೂಟ್ಯೂಬ್ ಮಾಡಿ ಇದು ಏನು ಮಾಡ್ತೀನಿಲ್ಲ ಅಂತ ಅನಿಸ್ಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಅದೆಲ್ಲ ನಿಮ್ಮ ಕೈಯಾಗಿದೆ ನೋಡಿ, ನನ್ನ ಕೈಯಾಗ ಏನಿಲ್ಲ. ನನ್ನ ಕೈಯಾಗ ವಿಡಿಯೋ ಮಾಡೋದು, ಡೈಲಿ ವಿಡಿಯೋ ಹಾಕೋದು ಅಷ್ಟೇ ಐತ್ರಿ. ನೀವು ಅದರಿಂದ ಸಪೋರ್ಟ್ ಮಾಡೋದು, ಲೈಕ್ ಕೊಡೋದು, ಬಿಡೋದು ಎಲ್ಲ ನಿಮ್ಮ ಕೈಯಾಗೈತೆ ನೋಡಿ. ಬನ್ನಿ ಸ್ನೇಹಿತರೆ, ಚಪಾತಿ ಮಾಡ್ತೀನಿ ರೀ. ಫಸ್ಟು ಚಪಾತಿ ಮಾಡ್ತೀನಿ, ಮಾಡಿ ಮತ್ತೆ ಅದ್ರಾಗ ಅರ್ಧ ಮಾಡ್ಕೊಂಡಿನಿ ರೀ, ಇನ್ನು ಅರ್ಧ ಐತೆ ನೋಡಿ. ಬನ್ನಿ ಸ್ನೇಹಿತರೆ, ಚಪಾತಿ ಮಾಡಿ ಮತ್ತು ಬಜ್ಜಿ ಮಾಡಾಗ ಸಿಗ್ತೀನಿ. ಯಾಕಂದ್ರೆ ಚಪಾತಿ ಮಾಡೋಕ್ಕೆ ಬಜ್ಜಿ ಮಾಡಿಕೊಟ್ಟೆ, ಬಿಸಿ ಬಿಸಿ ಚಪಾತಿ ಬಜ್ಜಿ ಉಣ್ತಾರೆ. ಇಲ್ಲಿ ಫಸ್ಟ್ ಬಜ್ಜಿ ಮಾಡಿ ಬರೀ ಬಜ್ಜಿ ತಿಂತಾರೆ ನೋಡಿ ಅವರು, ಊಟನೇ ಮಾಡಲ್ಲ. ಪಲ್ಯನ ಅಂಬ್ರಿಕಾಳು ಮಾಡೀನಿ ರೀ, ತೋರಿಸ್ತೀನಿ ರೀ ನಿಮ್ಗೆ. ನೋಡಿ ಸ್ನೇಹಿತರೆ, ಇದು ಅರ್ಧ ಇಟ್ಟು ಚಪಾತಿ ಮಾಡ್ಬೇಕಂತ ಉಳ್ಳಿ ಮಾಡ್ಕೊಂಡಿನಿ. ಇನ್ನೊಂದು ಸ್ವಲ್ಪ ಇಟ್ಟಿಟ್ಟು ನೋಡಿ, ಉಳ್ಳಿ ಮಾಡ್ಕೊಳಕ ಬಜ್ಜಿನೂ ಮಾಡ್ಬೇಕ್ರಿ. ಗ್ಯಾಸ್ ಕಟ್ಟಿನ ತಳಗಿಟ್ಟೀನಿ. ಶ್ರಾವಣಿ ಕೂಡ ಹೋಮ್ವರ್ಕ ಬರೆಯಾಕತ್ತಾರ ರೀ. 1-500 ತನಕ ಮಗ್ಗಿ ಬರ್ಕೊಂಬ ಅಂದಾರಂತ. ಅಂದ್ರೆ ಮಗ್ಗಿ ಬರೆಯಾಕತ್ತ. ಶ್ರಾವಣ್ ಕುಮಾರ್ ನೋಡಿ ಜಡ್ಡಿ ಎಲ್ಲ ಹರಿತಾನ್ರಿ, ಮತ್ತೆ ಬಿಡಲ್ಲ ನೋಡಿ. ತಮ್ಮ ಇಟ್ಟಿ ಮೇಲೆ ಮುಚ್ಚ ಬೇಡ, ಆಡೋದು ಬೇಡ ನೋಡಿ. ಆಡ್ತಾನಂತ ನೋಡಿ, ಜಡ್ಡಿ ತುಂಬ ಆಡ್ತಾನ ನೋಡಿ. ಶ್ರಾವಣ್ ಕುಮಾರ್ ಟಕ್ಳಾಗೆ ನೋಡಿ. ಏನಾಗ್ಯಪ್ಪ ಹಂಗೆ ಮಾಡಬಾರ್ದು, ಹುಚ್ಚಂತ ನೋಡು. ಟಕ್ಳೆಯ ನೋಡಿ ಹಂಗೆ ಮಾಡಿ ಕ್ಯಾಂಪ್ ಬರ್ತೈತೆ. ಅನ್ಬಾರ್ದು ಅಕ್ಕಾಗ. ಹಾಯ್ ಮಾಡಪ್ಪ ಎಲ್ಲರಿಗೆ. ಅಪ್ಪಾಜಿ ಹಾಯ್ ಮಾಡು. ಗುಳ್ಳಾಗಿ ನೋಡಿ, ಹಿಂಗೆ ಈ ಥರ ಗುಳ್ಳಾಗ್ಯಾವ್ರಿ, ಅದಕ್ಕೆ ಮಾಡ್ಸಿದ್ದು ನೋಡಿ. ಇಲ್ಲಿಕಂದ್ರೆ ನಾ ಬೋಳ್ಸೋದಿಲ್ರಿ ಒಂದು ತಲೆ ಇಷ್ಟು ಗುಳ ಸ್ವಚ್ಛ ಮಾಡಿಸಿದಿಲ್ಲ, ಟಕ್ಳೆ ಮಾಡ್ತಿಲ್ಲ. ಹಿಂಗೆ ಗುಳ್ಳಾಗ್ಯದಕ್ಕೆ ಟಕ್ಳೆ ಮಾಡಿ ಮಲ ಮಚ್ಚಕ್ಕ. ಹಾಂ ನೋಡಿ ಟಕ್ಳೆ ಅಪ್ಪ. ಹಾಯ್ ಮಾಡಿ ಎಲ್ಲರಿಗೆ. ಅಕ್ಕ ಹಾಯ್ ಮಾಡಪ್ಪ. ನೋಡಿ ಸ್ನೇಹಿತರೆ, ಬಜ್ಜಿನೂ ಮಾಡಿದೆ, ಅಂಬ್ರಿಕಾ ಪಲ್ಯ ಮಾತ್ರ ಮಾಡಿದ್ದೆ ರೀ. ಚಪಾತಿ ಮಾಡೋಕ್ಕಿಂತ ಮೊದಲೇ ಬಜ್ಜಿನೂ ಮಾಡಿದೆ. ಇವತ್ತಿನ ಊಟ ಹಿಂಗೈತೆ ನೋಡಿ ಸ್ನೇಹಿತರೆ. ನೋಡಿ ಬಜ್ಜಿ, ಅಂಬ್ರಿಕಾ ಪಲ್ಯ, ಚಪಾತಿ ನೋಡಿ ಊಟ. ಅನ್ನ ಮಾಡಿಲ್ಲ ಇವತ್ತು, ಒಪ್ಪತ್ತಲ್ರಿ. ಇಷ್ಟೇ ಅಡುಗೆ ಮಾಡ್ಕೊಂಡಿನಿ. ಬನ್ನಿ ಸ್ನೇಹಿತರೆ, ಟೈಮ್ ಒಂದು 9:30 ಆಗೈತೆ ರೀ ಊಟ ಮಾಡ್ಬೇಕಂದ್ರೆ. ಊಟ ಮಾಡಿ ಶ್ರವಣ್ ಕುಮಾರ್ ಮುಕ್ಕೊಂಡು ನೋಡಿ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮ್ಗೆ. ನೋಡಿ ಸ್ನೇಹಿತರೆ, ಶ್ರಾವಣಿ ಕದ ಹಾಕೊಂಬಂದ. ಟೈಮ್ ಅಂತೂ 10 ಗಂಟೆ ಆಯ್ತು ನೋಡಿ. ಇವಾಗ ಊಟ ಆಯಿತು. ಒಪ್ಪತ್ತಿದ್ನಲ್ರಿ, ಇವಾಗ ಊಟ ಮಾಡಿ ನೋಡಿ. ಮಧ್ಯಾಹ್ನದಾಗ ಒಂದು ಕಪ್ ಚಾ, ಒಂದು ಬ್ರೆಡ್ ಅಂತ ನೋಡಿ, ಬಿಸ್ಕಿಟ್ ಪುಡ್ಕ ತಿಂದಿದ್ದೆ ಅಷ್ಟೇ. ಒಪ್ಪತ್ತದ ಅಷ್ಟೇ ಮಾಡ್ತು ನೋಡಿ ನಾನು. ಹಿಂಗೆ ಡೈಲಿ ನೀವು ಎಲ್ಲರೂ ಹೇಳಿರಂತ ಒಪ್ಪತ್ತು ಮಾಡಾಕತ್ತೀನಿ. ರಸು ಅನ್ನೋದಿಲ್ಲ ರೀ, ಇವಾಗ ಊಟ ಮಾಡಿ ನೋಡಿ. ಒಮ್ಮೆ ಜಲ್ದಿ ಊಟ ಮಾಡ್ತಿದ್ದಿಲ್ಲ ರೀ. ಇವತ್ತು ಎಷ್ಟು ಲೇಟ್ ಆಗೈತೆ ಅಂದ್ರೆ ದೇವ್ರ ಮೇಲೆ ಮಾಡ್ತೀವಲ್ರಿ, ಅದೊಂದು ಭಕ್ತಿನೇ ಬೇರೆ ಸ್ನೇಹಿತರೆ. ಎಲ್ಲರೂ ಮಾಡಿ ದೇವ್ರಿಗೆ, ನಾನು ಕೂಡ ಮಾಡ್ತೀನಿ. ನಾ ಹಂಗೆ ನಾರ್ಮಲಾಗಿರಲಿ, ಊಟ ಅಂತೀವ್ರಿ. ದೇವ್ರ ಮ್ಯಾಗ ಏನು ಇರ್ತೀವಲ್ಲ ಒಟ್ಟೆ ಊಟ ಹಸ್ವಾಗ ನೋಡಿ ಸ್ನೇಹಿತರೆ. ವಿಡಿಯೋ ಹೆಂಗೆ ಅನ್ನಿಸ್ತು, ಹೆಂಗಿಲ್ಲ, ವಿಡಿಯೋ ಹೆಂಗೆ ಮಾತು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಬೇಕಂತ ಮಾಡಿ ಸ್ನೇಹಿತರೆ. ಎಲ್ಲರ ಸಪೋರ್ಟು, ಎಲ್ಲರ ಪ್ರೀತಿ ಅಂತ ಒಳ್ಳೆ ವಿಡಿಯೋ ಹಾಕಕತ್ತೀನಿ ರೀ. ನಾನು ಇಲ್ಲಿ ಒಂದು ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ಹಾಕ್ತೀನಿ. ಇನ್ನು ಬೇಕಾದವ್ರು ಸ್ನೇಹಿತರೆ. ಈ ಥರ ನಾನು ನಿರ್ಧಾರ ಮಾಡೋದು ನೋಡಿ, ಯೂಟ್ಯೂಬ್ ಬಂದ್ ಮಾಡೋ ನಿರ್ಧಾರನೇ ಮಾಡಲ್ಲ ನೋಡಿ ಸ್ನೇಹಿತರೆ. ಯಾಕಂದ್ರೆ ಎಲ್ಲರ ಸ್ಫೂರ್ತಿ, ಎಲ್ಲರ ಗೆಲುವು ನನ್ನ ಗೆಲ್ಲಿಸೋದು ಎಲ್ಲರ ಉದ್ದೇಶ ಐತೆ. ಅದಕ್ಕೆ ನನಗೆ ಗೆಲ್ಲಿಸ್ತಾರೆ ಅನ್ನೋದು ಇದು ಐತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಯ್ ಸ್ನೇಹಿತರೆ. ವಿಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ನಿಮ್ಮ ಪ್ರೀತಿ ಹೊಸ್ತಾರೆ ಇದೇ ಥರ ಇರಲಿ ಅಂತ ವಿಡಿಯೋ ಎಂಡ್ ಮಾಡ್ತೀನಿ ರೀ. ನಾಳೆ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್ ರೀ, ಗುಡ್ ನೈಟ್ ಸ್ನೇಹಿತರೆ.